ತನಿಖೆಯಲ್ಲಿ ದರ್ಶನ್ ಕೇಸ್ನಲ್ಲಿ ಸಿಕ್ಕೇ ಬಿಡ್ತು ಪ್ರತ್ಯಕ್ಷ ಸಾಕ್ಷ್ಯ. ರೇಣುಕಾಸ್ವಾಮಿ ಕೊಲೆಯನ್ನ ನೋಡಿದ ಆ ಪ್ರತ್ಯಕ್ಷದರ್ಶಿ ಯಾರು? ಹಾಗಾದ್ರೆ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶುರುವಾಯಿತಾ ಹಾಗಾದ್ರೆ ಮಹಾ ಸಂಕಷ್ಟ? ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಿದ್ದಾರೆ ಪೊಲೀಸರು. ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಇರುವಂತ ಸಾಧ್ಯತೆಯೂ ಕೂಡ ಇದೆ. ಸಾಕ್ಷಿ ನಾಶ, ಸಾಕ್ಷಿಗಳ ಜೀವಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಸಾಕ್ಷಿಗಳ ಹೆಸರನ್ನ ಗೌಪ್ಯವಾಗಿಟ್ಟಿದ್ದಾರೆ ಪೊಲೀಸರು. ಕೊಲೆ ಆರೋಪಿ ನಟ ದರ್ಶನ್ಗೆ ಫಿಕ್ಸ್ ಆಯ್ತಾ ಹಾಗಾದ್ರೆ ಜೈಲು? ದರ್ಶನ್ ವಿರುದ್ಧ ಕೊಲೆ ಸಾಕ್ಷಿ ಹೇಳಿದವರು ಯಾರು ಅನ್ನೋದು ಈಗಿರುವಂತ ಪ್ರಶ್ನೆ. ಆದ್ರೆ ಈ ವಿಚಾರ ತಿಳಿದಂತ ದರ್ಶನ್ ಅಂಡ್ ಗ್ಯಾಂಗ್ ಬಹಳಷ್ಟು ಆತಂಕದಲ್ಲಿದ್ದಾರೆ. ತನಿಖೆಯಲ್ಲಿ ದರ್ಶನ್ ಕೇಸ್ನಲ್ಲಿ ಈಗ ಪ್ರತ್ಯಕ್ಷ ಸಾಕ್ಷ್ಯ ಸಿಕ್ಕೇ ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯನ್ನ ನೋಡಿದ ಆ ಪ್ರತ್ಯಕ್ಷದರ್ಶಿ ಯಾರು ಅನ್ನೋದು ಈಗಿರುವಂತ ಪ್ರಶ್ನೆ. ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಹೇಳಿ ಕೋರ್ಟ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಬಳಿ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಈ ವಿಚಾರ ತಿಳಿದಂತ ದರ್ಶನ್ ಪರ ವಕೀಲರಾಗಿರ್ಬಹುದು, ದರ್ಶನ್ ಆಗಿರ್ಬಹುದು, ಜೊತೆಗೆ ಅವರ ಸಹಚರರು ಕೂಡ ದಂಗು ಪಡೆದು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಪ್ಪಾ ಇದು ಹಿಂಗಾಗೋಗ್ಬಿಡ್ತಲ್ಲ, ಯಾರೋ ಪ್ರತ್ಯಕ್ಷದರ್ಶಿ ಇದಾರಂತೆ, ಸಾಕ್ಷಿ ಇದೆಯಂತೆ ಅನ್ನೋ ನಿಟ್ಟಿನಲ್ಲಿ ಭಯದಲ್ಲಿದ್ದಾರೆ ಈಗ ಅವರೆಲ್ಲ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ಪಡೆದುಕೊಂಡಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಹಾಕುವಂತ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಸಾಕ್ಷಿ ನಾಶ, ಸಾಕ್ಷಿಗಳ ಜೀವಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಸಾಕ್ಷಿಗಳ ಹೆಸರನ್ನ ಗೌಪ್ಯವಾಗಿಟ್ಟಿದ್ದಾರೆ ಪೊಲೀಸರು. ಇದುವರೆಗೂ ಕೂಡ ಯಾರು ಏನು ಅಂತ ಹೇಳಿ ಮಾಹಿತಿಯನ್ನ ಬಿಟ್ಟು ಕೊಟ್ಟಿಲ್ಲ ಪೊಲೀಸರು. ಕೊಲೆ ಆರೋಪಿ ನಟ ದರ್ಶನ್ಗೆ ಫಿಕ್ಸ್ ಆಯ್ತಾ ಹಾಗಾದ್ರೆ ಜೈಲು ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ದರ್ಶನ್ ವಿರುದ್ಧ ಕೊಲೆ ಸಾಕ್ಷಿ ಹೇಳಿದವರು ಯಾರು ಅನ್ನೋದು ಈಗಿರುವಂತ ಕುತೂಹಲ.